ಆತ್ಮೀಯ ಶಿಕ್ಷಕರೇ ನಮಸ್ಕಾರ. ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗುವಂಥ ಬಗ್ಗೆ, ಅದು ನಿಷ್ಠಾ ತರಬೇತಿಯನ್ನು ಪಡೀಲಿಕ್ಕೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ನೀವು ದೀಕ್ಷಾ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು ಮತ್ತು ಅದರಲ್ಲಿ ಕೇಳಿದಂತಹ ಕೆಲವಾರು ಆಪ್ಷನ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಉದಾಹರಣೆಗೆ ಯಾವ್ಯಾವ ಕ್ಲಾಸನ್ನು ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಿ, ಯಾವ ಸಬ್ಜೆಕ್ಟು, ಅದನ್ನೆಲ್ಲ ಎಂಟ್ರಿ ಮಾಡಿರ್ತೀರಿ. ಇಷ್ಟಾದ ನಂತರ ನೀವು ನಿಷ್ಠಾ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಲಾಗಿನ್ ಆಗೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಪ್ರೊಫೈಲ್ ಸೆಲೆಕ್ಟ್ ಮಾಡಿ. ಪ್ರೊಫೈಲ್ ಸೆಲೆಕ್ಟ್ ಮಾಡಿದಾಗ ಲಾಗಿನ್ ಅಂತ ಒಂದು ಆಪ್ಷನ್ ಬರ್ತದೆ, ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬೇರೇನು ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ. ಲಾಸ್ಟ್ ಆಪ್ಷನ್ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಮಿಟ್ ಕೊಡಿ. ಇಷ್ಟಾಗಿದೆ. 2 ಆಪ್ಷನ್ ಇದೆ. ಈಗ ಒಂದು, ನೀವು ಲಾಗಿನ್ ಆಗಿಲ್ಲ, ಬೇರೆ ಮೊಬೈಲ್ನಿಂದಲೂ ಲಾಗಿನ್ ಆಗಿಲ್ಲ. ಇನ್ನೊಂದು, ಬೇರೆ ಮೊಬೈಲ್ನಿಂದ ಯಾರೋ ನಿಮಗೆ ಹೆಲ್ಪ್ ಮಾಡಿದ್ದಾರೆ, ಲಾಗಿನ್ ಮಾಡಿಕೊಟ್ಟಿದ್ದಾರೆ, ಈಗ ನಿಮ್ಮ ಮೊಬೈಲಲ್ಲಿ ಅದನ್ನು ಓಪನ್ ಮಾಡ್ಕೋಬೇಕು. ಇನ್ನೊಂದು ಆಪ್ಷನ್ ಕೂಡ ಇದೆ, ನಿಮಗೆ TTMS ಇಂದ ಯಾವುದೇ ಮೆಸೇಜ್ ಬರಲಿಲ್ಲ, SMS ಬರಲಿಲ್ಲ. ಅಂತಹ ಈಗ 3ನೇ ಆಪ್ಷನ್ನ ತೆಗೆದುಕೊಳ್ತೀನಿ. ಒಂದು ವೇಳೆ TTMS ಇಂದ ಯಾವುದೇ SMS ನಿಮಗೆ ಬಂದಿಲ್ಲ ಅಂತಂದರೆ, ಅಂದರೆ ಪಾಸ್ವರ್ಡ್ ಬಂದಿಲ್ಲ ಅಂತಂದರೆ, ಲಾಸ್ಟ್ ಆಪ್ಷನ್ ಇದೆಯಲ್ಲ, ಚೇಂಜ್ ಪಾಸ್ವರ್ಡ್ ಕ್ಲಿಕ್ ಮಾಡಿದ ನಂತರ KGD ನಂಬರ್, ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ನಿಮಗೆ OTP ಬರುತ್ತೆ, OTP ಎಂಟ್ರಿ ಮಾಡಿ, ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ನಂತರ ಮತ್ತೆ OTP ಬರ್ತದೆ, ಆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ. ಈಗ ಬಹುತೇಕ ಎಲ್ಲರದು ಲಾಗಿನ್ ಆಗಿದೆ. ಅದರಿಂದ ನಿಮ್ಮ ಮೊಬೈಲ್ಗಳಲ್ಲಿ ಆ ಲಾಗಿನ್ ಅಂದರೆ ಯೂಸರ್ ID ಪಾಸ್ವರ್ಡನ್ನು ಬಳಸ್ಕೊಂಡು ಹೇಗೆ ಲಾಗಿನ್ ಆಗಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಉದಾಹರಣೆ, ಒಂದು KGD ನಂಬರನ್ನು ಹಾಕ್ತಾ ಇದ್ದೀನಿ, 7578. ಓಕೆ, ಇಲ್ಲಿ ಒಂದು ಪಾಸ್ವರ್ಡನ್ನು ಈಗ ಆಲ್ರೆಡಿ ಯೂಸ್ ಮಾಡಿ ಲಾಗಿನ್ ಆಗಿದ್ದಾರೆ ಬೇರೆ ಮೊಬೈಲ್ನಿಂದ, ಅದನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಲಾಗಿನ್ ಕೊಡಿ. ಎಸ್, ಈಗ ಕಂಪ್ಲೀಟ್ ಆಗಿದೆ. ಮರಳಿ ಸ್ವಾಗತ ಅಂತ ಬಂದಿದೆ ನೋಡಿ, ಓಪನ್ ಆಯಿತು. ಹೀಗೆ ನಿಮ್ಮ ಮೊಬೈಲ್ನಲ್ಲಿ ಲಾಗಿನ್ ಆಗಬೇಕು. ಆ ನಂತರ ಏನು ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ತಿಳಿದಿದೆ. ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕೋರ್ಸ್ ಓಪನ್ ಆಗ್ತಾ ಇದೆ. ಆ ನಂತರ ಮೇಲ್ಗಡೆ ಫಿಲ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಆಪ್ಷನ್ ಏನಿದೆ, ಆರ್ಗನೈಸೇಷನ್ ಅಂತ, ಆರ್ಗನೈಸೇಷನಲ್ಲಿ ನಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಳ್ಳಿ. ಎಸ್, ಇಲ್ಲಿದೆ, ಆಯ್ಕೆ ಮಾಡಿ ಅನ್ವಯಿಸಿ ಕೊಡಬೇಕು. ಆಮೇಲೆ ಆಗಿದೆ, ಅನ್ವಯ ಆಗಿದೆ. ಈಗ ಮೇಲ್ಗಡೆ 3 ಇಂಗ್ಲೀಷ್ ಮೀಡಿಯಂ ಮತ್ತು 3 ಕನ್ನಡ ಅಂದರೆ ಕನ್ನಡದಲ್ಲಿ ಇದೆ. ಉದಾಹರಣೆಗೆ ನಾನು ಮೊದಲನೇದು ಅಂತ ತಗೊಳ್ತೀನಿ, ಪಠ್ಯಕ್ರಮ ಮತ್ತು ಸಮನ್ವಯ, ಇದನ್ನು ಆಯ್ಕೆ ಮಾಡ್ಕೊಳ್ತೀನಿ. ಕೋರ್ಸ್ಗೆ ಸೇರಿ ಅಂತ ಕೊಡ್ತೇನೆ. ಕೋರ್ಸಿಗೆ ಸೇರಿದ ನಂತರ ಕೋರ್ಸ್ ವಿವರಗಳು ಇದೆ. ಉದಾಹರಣೆ ಇವೆ ನೋಡಿ, ಮಾಡ್ಯೂಲ್ ಅವಲೋಕನ ಅಂತ ಕ್ಲಿಕ್ ಮಾಡ್ತೀನಿ. ಉದ್ದೇಶಗಳಿದೆ, ಪಠ್ಯ ವಿಷಯದ ರೂಪುರೇಷೆ ಇದೆ. ಹೀಗೆ ಒಂದೊಂದನ್ನೇ ಕ್ಲಿಕ್ ಮಾಡ್ತಾ ನಾವು ಅದನ್ನು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಇಲ್ಲಿ ಯಾವುದೇ RP ಇರೋದಿಲ್ಲ. ಆಲ್ರೆಡಿ ಲೋಡೆಡ್ ಆದಂತಹ ವಿಡಿಯೋಗಳು ಮತ್ತು ಟೆಕ್ಸ್ಟ್ ಇದರಲ್ಲಿ ಕೊಟ್ಟಿದ್ದಾರೆ. ಇವ್ಯಾಲ್ಯೂಯೇಷನ್ ಕೂಡ ಇಲ್ಲೇ ನಡೀತದೆ. ಅದರಿಂದ ಇದು ಸೆಲ್ಫ್ ಟ್ರೈನಿಂಗ್, ನಾವೇ ಪಡ್ಕೊಳ್ಳುವಂತಹ, ನಮ್ಮದೇ ಆದ ಸಮಯದಲ್ಲಿ ಪಡೆದುಕೊಳ್ಳುವಂತಹ ತರಬೇತಿ ಇದು. ಹೀಗೆ ನೀವು ಲಾಗಿನ್ ಆಗೋದು ಮತ್ತು ತರಬೇತಿಯನ್ನು ಪಡೆದುಕೊಳ್ಳೋದು. ಥ್ಯಾಂಕ್ ಯು.